ಗುಡ್ ಈವ್ನಿಂಗ್ ಟು ಎವ್ರಿವನ್. ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ದಿನದಲ್ಲಿ ನಾವು ಏನು ಮಾಡೋಣ ಅಂದರೆ 2020ನೇ ಇಸ್ವಿಯಲ್ಲಿ ನಡೆದಂತಹ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ 5 ವರ್ಷದ ಒಂದು ಪ್ರೀವಿಯಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡುವಂಥ ಪ್ರಯತ್ನದಲ್ಲಿದ್ದೇವೆ. ಈಗಾಗಲೇ ನಾನು ಇಂಗ್ಲೀಷ್ ಸಬ್ಜೆಕ್ಟನ್ನು ಸಾಲ್ವ್ ಮಾಡಿದ್ದೀನಿ, 2020 ಕ್ವಶನ್ ಪೇಪರನ್ನು. ಸೊ ಇವಾಗ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಮ್ಯಾಥ್ಸ್ ಸಬ್ಜೆಕ್ಟನ್ನು ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ಬಿಗಿನ್ ಅವರ್ ಕ್ಲಾಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೈಜ ಪ್ರಶ್ನೆ ಪತ್ರಿಕೆ ಅಂತ ಇದೆ 2020. ಸೊ ಇವಾಗ ನಾನು ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಏನಿದೆ ನೋಡ್ರಿ, 21ನೇ ಪ್ರಶ್ನೆ. 1ರಿಂದ 50ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿವೆ ಅಂತ ಕೇಳ್ತಾ ಇದ್ದಾರೆ. ಸ್ಕ್ವಯರ್ ನಂಬರ್ಸ್ ಕೇಳ್ತಾ ಇದ್ದಾರೆ. ಅವು ಎಲ್ಲಿಂದ ಎಲ್ಲಿ ತನಕ ಅಂದರೆ, ಸೊ 1ರಿಂದ ಅವರು 50ರವರೆಗಿನ ವರ್ಗ ಸಂಖ್ಯೆಗಳು ಸ್ಕ್ವಯರ್ ನಂಬರ್ಸನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಅವು ಯಾವ್ಯಾವು ವರ್ಗ ಸಂಖ್ಯೆಗಳು ಬರೆಯೋಣ. 1 ಸ್ಕ್ವಯರ್ 1, ಹೌದಾ? 1ರ ವರ್ಗ 1, 2 2 4, 3 3 9, 4 4 16, ಹೌದಾ? 5 5 25, 6 6 36, 7 7 49. ನೆಕ್ಸ್ಟು 8 8 64, ಹೌದಾ? ಬಟ್ ಅವ್ರು ಕೇಳಿರೋದು ನಮಗೆ 50ರವರೆಗೆ ಅಂತ ಕೇಳಿದ್ದಾರೆ. 50ರವರೆಗೆ. ಸೊ 50 ಇದೇನು ವರ್ಗ ಸಂಖ್ಯೆ ಆಗುವುದಿಲ್ಲ. ಹಾಗಾಗಿ ಇವುಗಳನ್ನು ಅಷ್ಟೇ ನಾವು ಕೌಂಟ್ ಮಾಡಬೇಕಾಗುತ್ತೆ. ಎಷ್ಟಿದ್ದಾವೆ ನೋಡ್ರಿ, 1 2 3 4 5 6 7. ಹಾಗಾದರೆ 1ರಿಂದ 50ರವರೆಗಿನ ವರ್ಗ ಸಂಖ್ಯೆಗಳು ಎಷ್ಟು ಅದಾವಪ್ಪ ಅಂದ್ರೆ ಟೋಟಲು 7 ಇದಾವು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 22ನೇ ಪ್ರಶ್ನೆ. 12 ಗಂಟೆಗಳುಳ್ಳ ಗಡಿಯಾರದ ಪ್ರಕಾರ 14 ಗಂಟೆ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಸೊ ಗಡಿಯಾರದಲ್ಲಿ 12 ಗಂಟೆ ಮಾತ್ರ ತೋರಿಸಿರುತ್ತೆ, ಹೌದಾ? 12 ಗಂಟೆ ಮಾತ್ರ ತೋರಿಸಲ್ಪಟ್ಟಿರುತ್ತೆ. ಹಾಗಾದರೆ ಇವರು 14 ಗಂಟೆ ಹೇಳ್ತಾ ಇದ್ದಾರೆ. 14 ಗಂಟೆ ಅಂದರೆ ಏನು? ಸೊ 14 ಗಂಟೆಯಲ್ಲಿ ನಾವೇನನ್ನು ಮಾಡಬೇಕು? ಈ 12 ಗಂಟೆಯನ್ನು ಕಳಿಬೇಕಾಗುತ್ತೆ. ಹಾಗಾದರೆ ಎಷ್ಟು ಬರುತ್ತೆ? 2 ಗಂಟೆ ಬರುತ್ತಲ್ವ? 2 ಗಂಟೆ ಅಂದರೆ PM ಆಗಿರುತ್ತೆ. ಸೊ 2 ಗಂಟೆ PM ಅಂದರೆ ಮಧ್ಯಾಹ್ನ 2 ಗಂಟೆ. ಈಗ 12 ಆದಮೇಲೆ 1 ಬರುತ್ತಲ್ವ? 1 2 ಅಂತ ಓದ್ತಿರಲ್ವಾ? ಸೊ 1 ಸುತ್ತು ಹೊಡೆದ್ರೆ 12, 12 ಆದಮೇಲೆ ನೆಕ್ಸ್ಟ್ ಸುತ್ತು 13 14. ಹಿಂಗಾದ್ರೂ ನೆನ್ಪಿಟ್ಕೋಬೇಕು. 14ರಲ್ಲಿ 12 ಗಂಟೆನ ಕಳಿಬೇಕು. ಅದಾದಮೇಲೆ ಈಗ ಸೊ 1 ರೌಂಡ್ 12 ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ರೌಂಡು 12 13 14, ಈ ಥರ ನೆನ್ಪಿಟ್ಕೋಬೇಕು. ಹಾಗಾದರೆ 2 ಗಂಟೆಗೆ ಬಂತಲ್ವಾ? ಸೊ ಸರಿಯಾದ ಉತ್ತರ ಇಲ್ಲಿ 2 ಆಗಿದೆ. ಸರಿಯಾದ ಉತ್ತರ ಯಾವುದು? ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ, ಸೊ ನೆಕ್ಸ್ಟು 23ನೇ ಪ್ರಶ್ನೆ ಏನಿದೆ? 1.67 ಭಿನ್ನರಾಶಿ ರೂಪದಲ್ಲಿ ಬರೆದಾಗ, ಅಂದರೆ ದಶಮಾಂಶ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನಿದೆ ದಶಮಾಂಶ ಸಂಖ್ಯೆ? 1.67 ಇದೆ. 1.67 ಅಂತ ಓದಂಗಿಲ್ಲ. ಇದು 1.67 ಅಂತ ಓದಂಗಿಲ್ಲ, 1.67 ಅಂತಲೇ ಓದ್ಬೋದು. ಈ ಥರ ದಶಮಾಂಶ ಸಂಖ್ಯೆಯನ್ನು ಓದುವಂಥ ರೀತಿ. ಸೊ ಇದನ್ನು ನಾವು ಭಿನ್ನರಾಶಿಯಲ್ಲಿ ಬರಿಬೇಕಾಗಿದೆ. ಸೊ ಭಿನ್ನರಾಶಿ ಅಂದರೆ ಅಂಶ ಮತ್ತು ಛೇದದ ರೂಪ. ಹಾಗಾದರೆ ಮೊದಲಿಗೆ ಏನು ಮಾಡೋದಂದರೆ ದಶಮಾಂಶ ಸಂಖ್ಯೆಯನ್ನು, ದಶಮಾಂಶ ಬಿಂದುವನ್ನು ಬಿಟ್ಟು ಹಾಗೆ ಬರ್ಕೋಬೇಕಾಗುತ್ತೆ. ಸೊ ನೋಡ್ರಿ, 1 6 7 ಅಂತ ಅಂಶದ ಜಾಗದಲ್ಲಿ ಬರ್ಕೊಂಡೆ. ಏನು ಮಾಡಬೇಕು? ಮೊದಲೇ ಒಂದು ಸ್ಟೆಪ್ಪು, ದಶಮಾಂಶ ಸಂಖ್ಯೆಯಲ್ಲಿರುವಂಥ ಎಲ್ಲ ಅಂಕಿಗಳನ್ನು ದಶಮಾಂಶ ಬಿಂದುವನ್ನು ಬಿಟ್ಟು ಹಾಗೆ ಬರೆದುಕೊಳ್ಬೇಕು. ತಳಗೆ ಛೇದದ ಒಂದು ಸ್ಥಾನದಲ್ಲಿ ಏನು ಬರ್ಕೋಬೇಕಂದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ದಶಮಾಂಶ ಬಿಂದು ಇದೆ. ಸೊ ದಶಮಾಂಶ ಬಿಂದುವಿನ ಜಾಗದಲ್ಲಿ ನಾವು 1 ಅಂತ ಬರ್ಕೋಬೇಕು. 1 ಅಂತ ಬರ್ಕೋಬೇಕು. ನಂತರ ಈ ದಶಮಾಂಶ ಬಿಂದು ಆದಮೇಲೆ ಎಷ್ಟು ಸಂಖ್ಯೆಗಳು ಅದಾವು? 2 ಸಂಖ್ಯೆಗಳು ಅದಾವು. ಹೀಗಾಗಿ 2 ಸೊನ್ನೆಗಳನ್ನು ಬರೆದುಕೊಳ್ಬೇಕು. ಇದು ಸರಳ ವಿಧಾನ. ದಶಮಾಂಶ ಸಂಖ್ಯೆಯನ್ನು ಭಿನ್ನರಾಶಿಯಲ್ಲಿ ರೂಪಕ್ಕೆ ತರುವಂಥ ಒಂದು ಸರಳ ವಿಧಾನ. ಸೊ ಸರಿಯಾದ ಉತ್ತರ ಏನು ಬರುತ್ತೆ? 167 ನೂರಾಂಶ. ಹಾಗಾದರೆ ಯಾವುದಿಲ್ಲಿ ಸರಿಯಾದ ಉತ್ತರ? ಬಿ ಆಗಿದೆ. ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ, 24ನೇ ಪ್ರಶ್ನೆ ಏನಿದೆ? ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿವೆ? ಅಧಿಕ ವರ್ಷ ಅಂದರೆ, ಅಧಿಕ ಅಂದ್ರೆ ಏನು? ಹೆಚ್ಚು. ಹಾಗಾದರೆ ವರ್ಷದಲ್ಲಿ 365 ದಿನಗಳು ಇರ್ತಾವೆ ಸಾಮಾನ್ಯ ವರ್ಷದಲ್ಲಿ. ಅಧಿಕ ವರ್ಷ ಬಂದಾಗ 1 ದಿನ ಹೆಚ್ಚಾಗುತ್ತೆ. ಹಾಗಾದರೆ 366 ದಿನಗಳು ಇರ್ತಾವು. ಹಾಗಾದರೆ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆ. ಬಣ್ಣ ಬಳಿದ ಭಾಗದ ಭಿನ್ನರಾಶಿ ರೂಪ ಎಂದರೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ.
ಸೊ ಹಾಗಾದರೆ ಭಿನ್ನ ರಾಶಿ ಅಂದರೆ ಏನು ಅದನ್ನು ನೆನ್ಪಿಟ್ಕೋಬೇಕು ನಾವು. ಭಿನ್ನ ರಾಶಿ ಅಂದರೆ ಅಂಶ ಮತ್ತು ಛೇದದ ರೂಪದಲ್ಲಿ ಇರುತ್ತೆ. ಹಾಗಾದರೆ ಭಿನ್ನ ರಾಶಿ ಬಣ್ಣ ತುಂಬಿದಂತ ಈ ಥರ ಕೇಳ್ತಾ ಇದ್ದಾರೆ. ಹಾಗಾದರೆ ಭಿನ್ನ ರಾಶಿ ಅಂದರೆ ಹೇಗೆ ಬರಿಬೋದು ನಾವು? ಸೊ ಭಿನ್ನ ರಾಶಿ ಅಂದರೆ, ಹೌದಾ, ಭಿನ್ನ ರಾಶಿ ಅಂದರೆ ಏನು? ಒಟ್ಟು ಭಾಗ, ಛೇದದಲ್ಲಿ ಒಟ್ಟು ಭಾಗ ಇರುತ್ತೆ, ಅಂಶದ ಜಾಗದಲ್ಲಿ ಆಯ್ಕೆಯಾದಂತಹ ಭಾಗ ಇರುತ್ತೆ. ಆಯ್ಕೆಯಾದಂಥ ಭಾಗ ಅಂದರೆ ಒಂದು ವೇಳೆ ಅವರು ಬಣ್ಣ ತುಂಬಿದ್ರೆ ಕೇಳಿದರೆ ಬಣ್ಣ ತುಂಬಿರುವಂಥ ಭಾಗ, ಒಂದು ವೇಳೆ ಬಣ್ಣ ತುಂಬಲಾಗದ ಭಾಗ ಅಂದರೆ ಬಣ್ಣ ತುಂಬಲಾಗದ ಭಾಗವನ್ನು ನಾವು ಬರ್ಕೋಬೇಕಾಗುತ್ತೆ. ಸದ್ಯಕ್ಕೆ ಅವರು ಬಣ್ಣ ಬಳಿದ ಭಾಗದ ಅನ್ನು ಕೇಳಿದ್ದಾರೆ. ಬಣ್ಣ ಎಷ್ಟು ಭಾಗಗಳನ್ನು ಬಳಿದಿದ್ದಾರೆ ಅಂತ ಕೌಂಟ್ ಮಾಡೋಣ. ಎಷ್ಟು? ಸೊ 1 2 3. ಸೊ ಟೋಟಲು 3 ಬಾಕ್ಸ್ಗಳನ್ನು ಅವರು ಬಣ್ಣ ತುಂಬಿದ್ದಾರೆ. ಹಾಗಾದರೆ 3 ಅಂತ ಬರುತ್ತೆ. ಆಯ್ಕೆ ಭಾಗ, ಬಣ್ಣ ಬಳಿದ ಭಾಗ ಕೇಳಿದ್ದಾರೆ. ಬಣ್ಣ 3 ಭಾಗಕ್ಕೆ ತುಂಬಲಾಗಿದೆ. ಇನ್ನು ಟೋಟಲ್ ಅಷ್ಟು ಭಾಗಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಒಟ್ಟು ಭಾಗಗಳು ಎಷ್ಟಿದಾವೆ ನೋಡ್ರಿ. 1 2 3 4 5 6 7 8. ಸೊ ಟೋಟಲು ಒಟ್ಟು ಭಾಗ ಎಷ್ಟದಾವ ಅಂದ್ರೆ 8 ಅದಾವು. ಹಾಗಾದರೆ ಭಿನ್ನರಾಶಿ ರೂಪ ಏನಾಯಿತು? ಚಿತ್ರದಲ್ಲಿ ಕೊಟ್ಟಿರುವಂಥ ಭಿನ್ನರಾಶಿ ರೂಪ 3 8 ಅಂಶ ಆಯಿತು. ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಯಾವುದು? ಎ ಈಸ್ ದ ರೈಟ್ ಆನ್ಸರ್. ಎ ಈಸ್ ದ ರೈಟ್ ಆನ್ಸರ್. ಸೊ 26ನೇ ಪ್ರಶ್ನೆ ನೋಡ್ರಿ. 4ರ ಅಪವರ್ತನಗಳು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದೇ ಸಂಖ್ಯೆಯ ಅಪವರ್ತನಗಳನ್ನು ಕೇಳಿದಾಗ ಸುಲಭವಾದಂಥ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನೋಡ್ರಿ. ಈಗ ಅವರು ಸದ್ಯಕ್ಕೆ 4ರ ಅಪವರ್ತನಗಳನ್ನು ಕೇಳಿದ್ದಾರೆ. 4ರ ಅಪವರ್ತನಗಳು ಹೇಗೆ ಕಂಡುಹಿಡಿಯೋದು? ಅಪವರ್ತನಗಳನ್ನು ಹೇಗೆಂದರೆ, ಯಾವುದೇ ಸಂಖ್ಯೆಯಲ್ಲಿ ಅದರ ಒಂದು ಅಪವರ್ತನ 1ರಿಂದನೇ ಸ್ಟಾರ್ಟ್ ಆಗಿರುತ್ತದೆ. ಯಾವುದೇ ಸಂಖ್ಯೆಯ ಒಂದು ಚಿಕ್ಕ ಅಪವರ್ತನ 1. ಹೀಗಾಗಿ 1ರಿಂದ ಸ್ಟಾರ್ಟ್ ಮಾಡೋಣ. ಹೌದಾ? 1 ಎಷ್ಟಲೇ 4? 1 4ಲೇ 4. ಹೌದಾ? ನೆಕ್ಸ್ಟ್ 2ರಲ್ಲಿ 4 ಇದೆಯಾ ನೋಡೋಣ. 2 2ಲೇ 4. ಹೌದಾ? ನೆಕ್ಸ್ಟ್ 3ರಲ್ಲಿ 4 ಇದೆಯಾ? ಸೊ ಬಿಟ್ಟಾಕಿ, 3 ಆಗಲ್ಲ. ಇನ್ನು 4ರಲ್ಲಿ 4 ಇದೆಯಾ? ಎಸ್, 4 1ಲೇ 4. ಮುಗೀತು. ಹಾಗಾದರೆ ಒಂದು ಸಂಖ್ಯೆಯ ಚಿಕ್ಕ ಅಪವರ್ತನ 1 ಆದರೆ ಒಂದು ಸಂಖ್ಯೆಯ ದೊಡ್ಡ ಅಪವರ್ತನ ಅದೇ ಸಂಖ್ಯೆ ಆಗಿರುತ್ತೆ. ಹೀಗಾಗಿ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ನೊಂದು, ಈ ಸಂಖ್ಯೆಗಳ ಅಪವರ್ತನಗಳನ್ನು ಬರೆಯುವಾಗ ಎಲ್ಲಿ ರಿಪೀಟ್ ಆಗಿರುತ್ತೆ ನೋಡ್ರಿ. ಇಲ್ಲಿ ರಿಪೀಟ್ ಆಗಿದೆ ಅಲ್ವಾ? ಏನಂದರೆ 1 × 4 ಬಂದಿದೆ, ಇಲ್ಲಿ ಕೂಡ 4 × 1 ಬಂದಿದೆ. ಈ ಥರ ರಿಪೀಟ್ ಆದಾಗ ಅಪವರ್ತನಗಳನ್ನು ಬರೆಯೋದನ್ನು ನಿಲ್ಲಿಸಿ ಮೇಲೆ ಬರೆದಿರುವಂಥ ಅಪವರ್ತನಗಳನ್ನು ಮಾತ್ರ ನಾವು ಬರ್ಕೋಬೇಕಾಗುತ್ತೆ. ಸೊ ಬಾಕ್ಸಲ್ಲಿರುವಂಥ ಅಪವರ್ತನಗಳು ಯಾವ್ಯಾವು? 1 2, ಇಲ್ಲಿ ಆಲ್ರೆಡಿ 2 ಬರ್ಕೊಂಡು ಇಲ್ಲಿ ಹಿಂಗೆ ಹೋಗ್ಬೇಕು ಇವಾಗ. ಸೊ ಇಲ್ಲಿ ಆಲ್ರೆಡಿ 2 ಬಂದಿದೆ, ಅದನ್ನು ಬಿಟ್ಟಾಕ. ನೆಕ್ಸ್ಟು 4. ಹಾಗಾದರೆ 4ರ ಅಪವರ್ತನಗಳು ಯಾವ್ಯಾವು ಇಲ್ಲಿ ನೀವು ನೋಡ್ತಾ ಇರೋದು? 1 2 4. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಡಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ, 27ನೇ ಪ್ರಶ್ನೆ. 2 9 ಈಸ್ ಈಕ್ವಲ್ ಟು x/63. ಇದರಲ್ಲಿ x ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಏನಂತ ಇದೆ ಪ್ರಶ್ನೆ? 2 9 ಇದೆ ಈಸ್ ಈಕ್ವಲ್ ಟು x/63 ಇದೆ. ಇಲ್ಲಿ ಕೊಟ್ಟಿರುವಂಥ x ಬೆಲೆಯನ್ನು ಅವರು ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಛೇದಕ್ಕೆ 2 ಭಿನ್ನರಾಶಿಗಳಿಗೆ ಏನಾದರೂ ಹೊಂದಾಣಿಕೆ ಆಗ್ತಾ ಇದೆಯಾ ನೋಡ್ರಿ. ಇಲ್ಲಿ 9 ಇದೆ, ಇಲ್ಲಿ 63 ಇದೆ. ಸೊ 9 ಎಷ್ಟಲೇ 63? 9 7 63. ಹಾಗಾದರೆ ಛೇದವನ್ನು ಯಾವ ಸಂಖ್ಯೆಯಿಂದ ನಾವು ಗುಣಿಸಿರ್ತೇವೋ ಅಂಶವನ್ನು ಅದೇ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತೆ. ಹಾಗಾದರೆ 2ಕ್ಕೆ 7ಅನ್ನು ಗುಣಿಸಿದರೆ ಎಷ್ಟು ಬರುತ್ತೆ? x ಬೆಲೆ 14 ಬರುತ್ತೆ. 2 7 14. ಹಾಗಾದರೆ x ಬೆಲೆ ಎಷ್ಟಾಯಿತು? 14 / 63. x ಬೆಲೆ 14. ಸರಿಯಾದ ಉತ್ತರ ಇಲ್ಲಿ ಸಿ ಅಲ್ಲ, ಬಿ ಆಗಿದೆ. ಸರಿ, 28ನೇ ಪ್ರಶ್ನೆ ನೋಡ್ರಿ. 1378 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ ಏನಾಗುತ್ತೆ? ಮೀಟರನ್ನು ಕಿಲೋಮೀಟರ್ ಆಗಿ ಪರಿವರ್ತನೆ ಮಾಡಬೇಕು. 1378 ಮೀಟರ್ ಇದೆ. ಇದನ್ನು ನಾವು ಕಿಲೋಮೀಟರಲ್ಲಿ ಪರಿವರ್ತಿಸನೆ ಮಾಡಬೇಕು. ಸೊ ಹಾಗಾದರೆ ಏನು ಮಾಡಬೇಕು? ನಮಗೆ ಗೊತ್ತಿರೋದೇನು? ಮೀಟರ್ಗೂ ಮತ್ತು ಕಿಲೋಮೀಟರ್ಗೂ ಇರುವಂಥ ಸಂಬಂಧವೇನೆಂದರೆ 1000 ಮೀಟರು ಕೂಡಿದರೆ 1 ಕಿಲೋಮೀಟರ್ ಆಗುತ್ತೆ. ಹೌದಾ? ಹಾಗಾದರೆ 1378 ಮೀಟರ್ ಕೂಡಿದರೆ ಎಷ್ಟಾಗುತ್ತೆ ಅನ್ನೋದೇ ಪ್ರಶ್ನೆ. ಅದನ್ನು ಕಿಲೋಮೀಟರಲ್ಲಿ ಹೇಳುವಂಥದ್ದೇ ಪ್ರಶ್ನೆ. ಈಗವಾಗ ನಾವು ಏನು ಮಾಡಬೇಕು? ಓರೆ ಗುಣಾಕಾರವನ್ನು ಮಾಡಬೇಕು. ಹಾಗಾದರೆ ಓರೆ ಗುಣಾಕಾರ ಮಾಡುವಾಗ ನೋಡ್ರಿ, 1378 × 1
ಇಸ್ ಈಕ್ವಲ್ ಟು 1000 ಇಂಟು ಕ್ವಶನ್ ಮಾರ್ಕನ್ನು ನಾನು ಎ ಅಂತ ಬರ್ಕೋತಾ ಇದ್ದೀನಿ. ಸೊ ಈ ಇಸ್ ಈಕ್ವಲ್ ಟು 1000 ಈ ಕಡೆ ಬಂದಾಗ ಅಂದರೆ ಸಮಚಿಹ್ನೆಯ ಎಡಭಾಗಕ್ಕೆ ಬಂದಾಗ ಇಂಟು 1000 ಇದ್ದಿದ್ದು ಭಾಗ 1000 ಆಗುತ್ತೆ. ಹಾಗಾದರೆ 1378 ಡಿವೈಡೆಡ್ ಬೈ 1000 ಇಸ್ ಈಕ್ವಲ್ ಟು ಎ. ಹೌದಾ? ಇಲ್ಲಿ ಕೆಳಗಡೆ ಛೇದದ ಸ್ಥಾನದಲ್ಲಿ 3 ಸೊನ್ನೆಗಳಿವೆ. ಹಾಗಾದರೆ ಅಂಶಕ್ಕೆ ನಾವು ಏನು ಮಾಡ್ಕೊಳ್ಳೋಣ, ಹಾಗೆ ಬರ್ಕೊಂಡ್ಬಿಟ್ಟು 3 ಸ್ಥಾನಗಳನ್ನು ಬಿಟ್ಬಿಟ್ಟು, ಅಂದರೆ 8 ಬಿಟ್ಟೇವಿ, 7 ಬಿಟ್ಟೇವಿ, 3 ಬಿಟ್ಟೇವಿ. ಸೊ 3 ಸ್ಥಾನಗಳನ್ನು ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಹಾಕಬೇಕಾಗತ್ತೆ. ಸೊ ಇದು ಭಿನ್ನ ರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯುವಂಥ ಒಂದು ವಿಧಾನ. ಸೊ ಹಾಗಾದರೆ 1378 ಮೀಟರ್ ಅಂದರೆ ಎಷ್ಟಾಗುತ್ತೆ? 1.378 ಕಿಲೋಮೀಟರ್ ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಡಿ ಆಗೈತಿ. ಸೊ ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ ಏನಿದೆ? 10y 80 ಆದರೆ y ನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡ್ರಿ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಏನಂತ ಇದೆ? 10 y ಅಂತ ಇದೆ. ಸೊ ಈ ಒಂದು ಮಧ್ಯದಲ್ಲಿ ಏನೂ ಇಲ್ಲ ಅಂದರೆ ಯಾವ ಚಿಹ್ನೆ ಇರುತ್ತೆ? 10y ಅಂದರೆ ಇಂಟು ಚಿಹ್ನೆ ಇದ್ದೇ ಇರುತ್ತೆ. 10y ಅಂದರೆ ಎಷ್ಟು? 80 ಅಂತ ಕೊಟ್ಟಿದ್ದಾರೆ. ಹಾಗಾದರೆ y ನ ಬೆಲೆಯನ್ನು ಕಂಡುಹಿಡಿಯೋಕ್ಕೆ ಹೇಳ್ತಾ ಇದ್ದಾರೆ. ಸೊ y ಇಸ್ ಈಕ್ವಲ್ ಟು, ನೆಕ್ಸ್ಟ್ ಸ್ಟೆಪ್ ನೋಡ್ರಿ, y ಇಸ್ ಈಕ್ವಲ್ ಟು ಸಮಚಿಹ್ನೆಯ ಬಲಗಡೆ ಇರುವಂಥ ಅಂಕಿಯನ್ನು ಹಾಗೆ ಬರೆದುಕೊಳ್ಳೋಣ, RHS. ಸೊ LHS ಅನ್ನು ಈ ಇಂಟು 10 ಇದ್ದಿದ್ದು ಏನಾಗುತ್ತೆ? ಈ ಕಡೆ ಬಂದಾಗ ಅಂದರೆ ಸಮಚಿಹ್ನೆ ಬಲಗಡೆಗೆ ಬಂದಾಗ ಇಂಟು 10 ಇದ್ದಿದ್ದು ಏನಾಗುತ್ತೆ? ಭಾಗಾಕಾರ 10 ಆಗುತ್ತೆ. ಹಾಗಾದರೆ 80 ಡಿವೈಡೆಡ್ ಬೈ 10 ಅನ್ನು ಮಾಡಿದಾಗ ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು, ಎಷ್ಟು ಉಳ್ಕೊಂತು? 8 ಉಳ್ಕೊಂತು. ಹಾಗಾದರೆ y ನ ಬೆಲೆ ಎಷ್ಟು? 8. ಹಾಗಾದರೆ ನೀವು y ಬೆಲೆ ಹಾಕಿ ನೋಡ್ರಿ, 10 8 80 ಬಂತ. ಹಾಗಾದರೆ ಸರಿಯಾದ ಉತ್ತರನೇ 8. ಹಾಗಾದರೆ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 30ನೇ ಪ್ರಶ್ನೆ, 40ರ ಸಂಖ್ಯೆಯನ್ನು ರೋಮನ್ ಅಕ್ಷರದಲ್ಲಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ರೋಮನ್ ಅಕ್ಷರಗಳನ್ನು ಬರೆಯುವಾಗ ಮೇನ್ ಆಗಿ ನಾವು ಯಾವುಗಳನ್ನು ನೆನ್ಪಿಟ್ಕೋಬೇಕಾದ್ರೆ ವಿ ಅಂದರೆ 5, ವಿ ಅಂದರೆ 5. ನೆಕ್ಸ್ಟ್ ಎಕ್ಸ್ ಅಂದರೆ 10, ಹೌದಾ? ನೆಕ್ಸ್ಟು ಎಲ್ ಅಂದರೆ 50, ಸಿ ಅಂದರೆ 100, ಡಿ ಅಂದರೆ 500, ಎಮ್ ಅಂದರೆ 1000, ಹೌದಾ? ಎಮ್ ಅಂದರೆ 1000 ಆಗುತ್ತೆ. ಇವಾಗ ನಮಗೆ ಅವರು ಕೇಳಿರೋದು ಯಾವ ಸಂಖ್ಯೆಯನ್ನು? ಇವುಗಳನ್ನು ಮೇನಾಗಿ ನೆನ್ಪಿಟ್ಕೋಬೇಕು. ಇವುಗಳನ್ನು ನೆನ್ಪಿಟ್ಕೊಂಡ್ರೆ ಉಳಿದಿದ್ದ ಸಂಖ್ಯೆಗಳನ್ನು ನಾವು ಮಾಡ್ಬೋದು. ಹೇಗೆ ಅಂದರೆ ಹೀಗೆ ನೋಡ್ರಿ. ಸೊ 40 ಅವರು ರೋಮನ್ ಅಂಕಿಯಲ್ಲಿ ಬರಿ ಅಂತ ಕೊಟ್ಟಿದ್ದಾರೆ. ನಮಗೆ 50 ಗೊತ್ತು. 50 ಅಂದರೆ ಎಲ್. 50ಕ್ಕೆ 40 ಎಷ್ಟು ಕಡಿಮೆ ಇದೆ? 40 ಬರಿಬೇಕಾದ್ರೆ ಎಷ್ಟು ಕಡಿಮೆ ಇದೆ? 10 ಕಡಿಮೆ ಇದೆ ಅಲ್ವಾ? ಸೊ ಕಡಿಮೆ ಇದ್ದಿರೋದ್ರಿಂದ ನಾನು 10 ಕಡಿಮೆ ಇದೆ, 10 ಅಂದರೆ ಎಕ್ಸ್ ಅಲ್ವಾ? ಸೊ 50ಕ್ಕೆ 10 ಕಡಿಮೆ ಇದೆ ಅಂದರೆ ಕಡಿಮೆ ಇದ್ದಾಗ ಎಲ್ಗಳ ಹಿಂದೆ ಬರಿಬೇಕು. ಹಾಗಾದರೆ 40 ರೋಮನ್ ಅಂಕಿಯಲ್ಲಿ ಬರೆದಾಗ XL ಆಗುತ್ತೆ. ಯಾಕೆ ಹಿಂದ್ಗಡೆ ಬರೋದೆ ಅಂದರೆ ಕಡಿಮೆ ಕೇಳಿದ್ದಾರೆ. ಒಂದು ವೇಳೆ ಅವ್ರು ಹೆಚ್ಚಿಗೆ ಕೇಳಿದರು, 60 ಅಂತ ಕೇಳಿದರು, ಎಲ್ ಅಂತ ಬರೆಯೋದು 10 ಬೇಕಾಗುತ್ತೆ, ಮುಂದೆ ಬರಿಬೇಕಾಗುತ್ತೆ. ಸೊ ಹೀಗಾಗಿ ಅವರು 40 ಕೇಳಿದ್ದಾರೆ. XL ಇಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ ಯಾವುದಿಲ್ಲಿ? ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 31ನೇ ಪ್ರಶ್ನೆ, 4378ರಲ್ಲಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. 4378. ಸೊ 3ರ ಒಂದು ಮುಖಬೆಲೆಯನ್ನು ಮತ್ತು ಸ್ಥಾನ ಬೆಲೆಯನ್ನು ಕೇಳಿದ್ದಾರೆ. ಈ ಥರ ಸಂಖ್ಯೆಯನ್ನು ಕೊಟ್ಟಾಗ ಮುಖಬೆಲೆ ಅಂದ್ರೇನು? ಇವಾಗ ಕನ್ನಡಿಯಲ್ಲಿ ನೀವು ನಿಂತ್ಕೋತೀರಾ, ನಿಮ್ಮ ಮುಖ ಚೇಂಜ್ ಆಗುತ್ತಾ? ಸೊ ಚೇಂಜ್ ಆಗಲ್ಲ ತಾನೆ. ಅದೇ ರೀತಿಯಲ್ಲಿ ಯಾವುದೇ ಸಂಖ್ಯೆಯಲ್ಲಿ ಯಾವುದೇ ಒಂದು ಅಂಕಿಯ ಮುಖಬೆಲೆಯನ್ನು ಕೇಳಿದಾಗ ಆ ಸಂಖ್ಯೆ ಬದಲಾಗುವುದಿಲ್ಲ. ಆ ಒಂದು ಸಂಖ್ಯೆಯ ಮುಖಬೆಲೆ ಅದೇ ಆ ಸಂಖ್ಯೆ ಆಗಿರುತ್ತದೆ. ಹೀಗಾಗಿ 3ರ ಮುಖಬೆಲೆ ಏನು? 3ರ ಮುಖಬೆಲೆ 3 ಆಗಿರುತ್ತೆ. ಸೊ 3. ಒಂದು ವೇಳೆ ಅವರು 8ರ ಮುಖಬೆಲೆ ಕೇಳಿದರೆ 8 ಆಗ್ತಿತ್ತು, 4ರ ಮುಖಬೆಲೆ ಕೇಳಿದರೆ 4 ಆಗ್ತಿತ್ತು. ಯಾಕಂದರೆ ಆ ಒಂದು ಮುಖಬೆಲೆ ಆ ಸಂಖ್ಯೆನೇ ಆಗಿರುತ್ತೆ. ನೆಕ್ಸ್ಟ್ ಅವರು ಈ 3ರ ಒಂದು ಸ್ಥಾನ ಬೆಲೆಯನ್ನು ಕೂಡ ಕೇಳಿದ್ದಾರೆ. ಸೊ ಸ್ಥಾನ ಬೆಲೆಯನ್ನು ಹೇಗೆ ಬರಿಬೇಕು? ಸೊ ಯಾವ ಅಂಕಿ ಕೇಳಿದ್ದಾರೆ? ನಮಗೆ 3 ಕೇಳಿದಾರಲ್ವಾ? ಸೊ 3 ಅಂತ ಬರ್ಕೋಬೇಕು. ನೆಕ್ಸ್ಟ್ ಅದರ ನಂತರ 3ರ ನಂತರ ಎಷ್ಟು ಅಂಕಿಗಳದಾವು? 1 2, ಹೌದಾ? 3ರ ಒಂದು ಹಿಂದ್ಗಡೆ ಎಷ್ಟು ಅಂಕಿಗಳದವು? 2 ಅಂಕಿಗಳದವು. ಆ 2 ಅಂಕಿಗಳನ್ನು ನಾವು ಏನು ಮಾಡ್ಕೋಬೇಕು? 0 ಆಗಿ ಬರೆದಿಟ್ಕೋಬೇಕು.
ಸೊ ಇದು ಒಂದು ಈಸಿ ಟ್ರಿಕ್ಕು. ಅಥವಾ ಇನ್ನೊಂದು ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. 3ರ ಒಂದು ಸ್ಥಾನಬೆಲೆ ಕೇಳಿದ್ದಾರೆ, 3ರ ಸ್ಥಾನಬೆಲೆ ಬರ್ಕೋಬೇಕು, 3 ಅಂತ ಬರ್ಕೋಬೇಕು. ಇಂಟು, ಸೊ 3 ಯಾವ ಸ್ಥಾನದಲ್ಲಿದೆ ಬಿಡಿ, 10 100, ಸೊ 100ರ ಸ್ಥಾನದಲ್ಲಿದೆ. ಹಾಗಾಗಿ ಇಂಟು 100ನ್ನು ಮಾಡಿದಾಗ 300 ಆಗುತ್ತೆ. ಸೊ ನೀವು ಈ ಮೆಥಡ್ ಆದರೂ ಯೂಸ್ ಮಾಡ್ಬೋದು, ಈ ಮೆಥಡ್ ಫಾರ್ಮುಲಾ ಮೆಥಡ್ ಆದರೂ ಯೂಸ್ ಮಾಡ್ಬೋದು. ಹಾಗಾದರೆ ಮುಖಬೆಲೆ ಮತ್ತು ಸ್ಥಾನಬೆಲೆ 3 ಮತ್ತು 300 ನೋಡ್ರಿ. ಹಾಗಾದರೆ ಸರಿಯಾದ ಉತ್ತರ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ 32ನೇ ಪ್ರಶ್ನೆ. 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16 ರೂಪಾಯಿ ಆದರೆ ಒಂದು ಪೆನ್ಸಿಲ್ನಲ್ಲಿ ಬೆಲೆ ಎಷ್ಟಾಗ್ತದ? ಸೊ 4 ಪೆನ್ಸಿಲ್ಗಳ ಬೆಲೆ 16 ರೂಪಾಯಿ. ಹಾಗಾದರೆ ಒಂದು ಪೆನ್ಸಿಲ್ ಬೆಲೆ ಎಷ್ಟಾಗುತ್ತೆ? ಎಷ್ಟು ಅಂತ ನಾನು ಏನಂತ ಬರ್ಕೋತೀನಿ, ಅದನ್ನು ಬಿ ಅಂತ ಬರ್ಕೊಳ್ಳೋಣ. ಬಿ ಅಂದರೆ ಎಷ್ಟು, ಹೌದಾ? ಇದನ್ನು ನಾವು ಏನು ಮಾಡಬೇಕು, ಇವಾಗ ಈ ಥರ ಬರ್ಕೊಂಡ್ಬಿಟ್ಟು ಏನಂತ ಬರ್ಕೊಂಡೆ ನಾನು, ಇಲ್ಲಿ ಪೆನ್ಸಿಲ್ ಸಂಖ್ಯೆಯನ್ನು ಬರ್ಕೊಂಡೆ, ಇಲ್ಲಿ ಪೆನ್ಸಿಲ್ಗಳ ಬೆಲೆಯನ್ನು ಬರ್ಕೊಂಡೆ. 4 ಪೆನ್ಸಿಲ್ಗೆ 16 ರೂಪಾಯಿ ಆದರೆ ಒಂದು ಪೆನ್ಸಿಲ್ಗೆ ಎಷ್ಟು ಅಂತ ಬರ್ಕೊಂಡೆ. ಸೊ ಇದನ್ನು ನಾನು ಓರೇ ಗುಣಾಕಾರ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹೇಗಾಗುತ್ತೆ, 4 ಇಂಟು ಬಿ ಇಸ್ ಈಕ್ವಲ್ ಟು 16 ಇಂಟು 1. ಹಾಗಾದರೆ ನಮಗೆ ಬಿ ಬೇಕಾಗಿದೆ, ಬಿ ಇಲ್ಲೇ ಇಡೋಣ. 16 ಒಂದಲೇ 16 ಅಲ್ವಾ? ಸೊ ಈ ಇಂಟು 4ನ್ನು ನಾವು ಬಲಗಡೆಗೆ ತಂದಾಗ ಭಾಗಾಕಾರ. ಹಾಗಾದರೆ 16/4 ಇಸ್ ಈಕ್ವಲ್ ಟು, ನೋಡ್ರಿ, 4 ಒಂದಲೇ 4 4ಲೇ. ಹಾಗಾದರೆ ಬಿ ಎಷ್ಟು ಬಂತು, 4 ಬಂತು. ಹಾಗಾದರೆ ಒಂದು ಪೆನ್ಸಿಲಿನ ಬೆಲೆ ಎಷ್ಟಾಗುತ್ತೆ, 4 ಆಗುತ್ತೆ. ಸೊ ಸಿ, ಎ ಇಸ್ ದ ರೈಟ್ ಆನ್ಸರ್. 33ನೇ ಪ್ರಶ್ನೆ ನೋಡ್ರಿ. ಆಯತಘನದಲ್ಲಿರುವ ಕೋನಗಳ ಸಂಖ್ಯೆ ಎಷ್ಟು? ಅವ್ರು ಕೇಳ್ತಾ ಇದ್ದಾರೆ. ಆಯತಘನ ಹೇಗಿರುತ್ತೆ? ಆಯತಘನ, ಸೊ ಮೊದಲಿಗೆ ಆಯತ ಅಂದರೆ ಎಷ್ಟು ಕೋನಗಳು ಇರ್ತವು? ಆಯತ ಅಂದರೆ 4 ಕೋನಗಳು ಇರ್ತವೆ, ಹೌದಾ? ಅವರು ಆಯತಘನ ಕೇಳ್ತಾ ಇದ್ದಾರೆ. ಹೇಗಿರುತ್ತೆ ಆಯತಘನ? ಕ್ಯೂಬಾಯ್ಡು. ಸೊ ಈ ಥರ ಇರುತ್ತೆ ಕ್ಯೂಬಾಯ್ಡು, ಹೌದಲ್ಲ? ಎಸ್. ಆಯತಘನಕ್ಕೆ ಎಷ್ಟು ಮುಖಗಳು ಇರ್ತಾವು? ಆಯತಘನಕ್ಕೆ 6 ಮುಖಗಳು ಇರ್ತಾವೆ. ಹಾಗಾದರೆ ಒಂದು ಮುಖಕ್ಕೆ ಈ ಥರ, ಒಂದು ಮುಖಕ್ಕೆ 4 ಕೋನಗಳಾದರೆ 6 ಮುಖಕ್ಕೆ ಎಷ್ಟು ಕೋನಗಳು ಆಗ್ತಾವು? 4. 6 ಇಂಟು 4ನ್ನು ಮಾಡಿದಾಗ 24 ಕೋನಗಳು ಉಂಟಾಗ್ತಾವು. ಸೊ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿದೆ? ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 34ನೇ ಪ್ರಶ್ನೆ. 5 ಎಂಟಾಂಶನ್ನು 3 ಎಂಟಾಂಶರೊಡನೆ ಹೋಲಿಸಿದರೆ ಏನಾಗುತ್ತೆ? ಸೊ ಇವಾಗ ಈ ಪ್ರಶ್ನೆಗೆ ಏನು ಮಾಡಬೇಕಂದ್ರೆ, ಮೊದಲು ಅಂಶ ಅಥವಾ ಛೇದಗಳನ್ನು ಗಮನಿಸಬೇಕು. ಒಂದು ವೇಳೆ ಛೇದಗಳು ಸಮನಾಗಿದ್ದರೆ ಅದಕ್ಕೊಂದು ನಿಯಮ ಇದೆ. ಯಾವಾಗ ಛೇದಗಳು ಸಮನಾಗಿರ್ತಾವೋ ಅಂಶ, ಯಾವ ಒಂದು ಭಿನ್ನರಾಶಿಯ ಅಂಶ ದೊಡ್ಡದಾಗಿರುತ್ತದೆಯೋ ಆ ಒಂದು ಭಿನ್ನರಾಶಿಯ ಏನಾಗಿರುತ್ತದೆ, ದೊಡ್ಡದಾಗಿರುತ್ತದೆ. ಹಾಗಾದರೆ 5 ಎಂಟಾಂಶ ಮತ್ತು 3 ಎಂಟಾಂಶದಲ್ಲಿ 5 ಅಂಶ ದೊಡ್ಡದಾಗಿದೆ. ಹಾಗಾದರೆ ಈ ಒಂದು ಭಿನ್ನರಾಶಿನೇ ದೊಡ್ಡದಾಗಿರುತ್ತದೆ. ಹಾಗಾದರೆ 5 ಎಂಟಾಂಶ 3 ಎಂಟಾಂಶಕ್ಕಿಂತ ದೊಡ್ಡದು. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ. 178 ಡಿಗ್ರಿ ಎನ್ನುವುದು ಈ ಕೋನದ ವಿಧಾನ ಅಂತ ಕೇಳ್ತಾ ಇದ್ದಾರೆ. ಇದು 178 ಡಿಗ್ರಿ ಅಂತ 180 ಡಿಗ್ರಿಗಿಂತ ಕಡಿಮೆ ಇದೆ ಅಲ್ವಾ? ಸೊ 180 ಡಿಗ್ರಿಗಿಂತ ಕಡಿಮೆ ಇರುವಂಥ ಕೋನ ಯಾವುದು? 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರುವಂಥ ಕೋನ ಯಾವುದು? ವಿಶಾಲ ಕೋನ. ಸೊ ವಿಶಾಲ ಕೋನ. ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ 36ನೇ ಪ್ರಶ್ನೆ. ಒಂದು ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಆದರೆ ಆ ವೃತ್ತದ ವ್ಯಾಸ ಕಂಡುಹಿಡಿಬೇಕಂತ ಹೇಳ್ತಾ ಇದ್ದಾರೆ. ಸೊ ಒಂದು ವೃತ್ತ ಕೊಟ್ಟಿದ್ದಾರೆ, ತ್ರಿಜ್ಯ, ಹೌದಾ? ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅವರು? 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಏನು ಕೇಳ್ತಾ ಇದ್ದಾರೆ ಅವರು? ವ್ಯಾಸ ಅಂತ ಕೇಳ್ತಾ ಇದ್ದಾರೆ. ವ್ಯಾಸ ಅಂದರೆ ಈ ಥರ ಇರುತ್ತೆ. ಹಾಗಾದರೆ ವ್ಯಾಸ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನು? 2 ಇಂಟು ತ್ರಿಜ್ಯ. ತ್ರಿಜ್ಯ 2 ಪಟ್ಟು ಇರ್ತದೆ, ವ್ಯಾಸ ತ್ರಿಜ್ಯದ 2 ಪಟ್ಟು ಇರ್ತದೆ. ಹಾಗಾಗಿ 2 ಇಂಟು ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರಲ್ವಾ? ಸೊ 2 ಇಂಟು 3 ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆಗಿರುತ್ತೆ. ಇದೇ ವ್ಯಾಸ. ಸೊ ನೆಕ್ಸ್ಟ್ ನೋಡ್ರಿ 37ನೇ ಪ್ರಶ್ನೆ. 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ ಅಂತ ಕೇಳ್ತಾ ಇದ್ದಾರೆ. ಸೊ ಮೀಟರನ್ನು ನಾವು ಏನು ಮಾಡಬೇಕಿಲ್ಲಿ? ಸೆಂಟಿಮೀಟರ್ ಆಗಿ ಪರಿವರ್ತನೆ ಮಾಡಬೇಕು. ಸೆಂಟಿಮೀಟರ್ ಆಗಿ ಪರಿವರ್ತನೆ ಮಾಡಬೇಕು. ಎಷ್ಟು ಮೀಟರನ್ನು? 9 ಮೀಟರನ್ನು ಸೆಂಟಿಮೀಟರ್ ಆಗಿ ಪರಿವರ್ತನೆ ಮಾಡಬೇಕು. ನಮ್ಮ ಮೊದಲಿಗೆ ಏನು ಗೊತ್ತಿರಬೇಕು? ಈ ಮೀಟರ್ಗೂ ಮತ್ತು ಸೆಂಟಿಮೀಟರ್ಗೂ ಇರುವಂಥ ಸಂಬಂಧ ಗೊತ್ತಿರಬೇಕು. ಏನಪ್ಪ ಅಂದರೆ
1 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರು? 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಹೌದಾ? ನಮಗೆ 9 ಮೀಟರ್ ಕೊಟ್ಟಿದ್ದಾರೆ. 9 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಅಂತ ಕೇಳ್ತಾ ಇದ್ದಾರೆ. ನಾನು ಅದನ್ನು y ಅಂತ ಬರ್ಕೊಳ್ತಾ ಇದ್ದೀನಿ. ಇವಾಗ ನಾವೇನು ಮಾಡಬೇಕು? ಓರೆ ಗುಣಾಕಾರವನ್ನು ಮಾಡಬೇಕು. ಎಷ್ಟಕ್ಕೆ? 1 × y = 9 × 100. ಹಾಗಾದರೆ y × 1 ಅಂದರೆ yನೇ ಆಗುತ್ತೆ. 9 × 100 ಅಂದರೆ 900. ಹಾಗಾದರೆ 9 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ? 900 ಸೆಂಟಿಮೀಟರ್. ಸರಿಯಾದ ಉತ್ತರ ಇಲ್ಲಿ ಬಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 38ನೇ ಪ್ರಶ್ನೆ. 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ಚೌಕ ಹೇಗಿರುತ್ತೆ? ಈ ಥರ ಚೌಕ ಇರುತ್ತೆ. ಇದರಲ್ಲಿ ಒಂದು ಬಾಹುವನ್ನು ಕೊಟ್ಟಿದ್ದಾರೆ. ಎಷ್ಟು? 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೌದಾ? ನಮಗೆ ಚೌಕದ ಲಕ್ಷಣವನ್ನು ಗೊತ್ತಿರಬೇಕು. ನಮಗೆ ಮೊದಲೇ ಚೌಕದ ಎಲ್ಲ ಬಾಹುಗಳು ಏನಾಗಿರ್ತಾವೆ? ಸಮವಾಗಿರ್ತಾವೆ. ಚೌಕದ ಎಲ್ಲ ಬಾಹುಗಳು ಸಮವಾಗಿರ್ತಾವೆ. ಅಂದರೆ ಇದು ಒಂದು ಬಾಹು 5 ಸೆಂಟಿಮೀಟರ್ ಇದ್ದರೆ ಇಲ್ಲಿ ಕೂಡ 5 ಸೆಂಟಿಮೀಟರ್ ಇರುತ್ತೆ, ಇಲ್ಲಿ ಕೂಡ 5 ಸೆಂಟಿಮೀಟರ್ ಇರುತ್ತೆ, ಇಲ್ಲಿ ಕೂಡ 5 ಸೆಂಟಿಮೀಟರೇ ಇರುತ್ತೆ. ಏಕೆಂದರೆ ಎಲ್ಲ ಬಾಹುಗಳು ಸಮನಾಗಿರ್ತಾವಂತ ಲಕ್ಷಣನೇ ಹೇಳ್ತಾ ಇದೆ. ಹಾಗಾದರೆ ಅವ್ರು ಕೇಳಿರೋದು ಸುತ್ತಳತೆ. ಚೌಕದ ಸುತ್ತಳತೆಯ ಒಂದು ಫಾರ್ಮುಲಾ, ಸೂತ್ರ ನಮಗೆ ಗೊತ್ತಿರಬೇಕು. ಚೌಕದ ಸುತ್ತಳತೆ ಏನಾಗುತ್ತೆ? ಚೌಕಕ್ಕೆ ಎಷ್ಟು ಬಾಹುಗಳದಾವು? ಒಟ್ಟು 4 ಬಾಹುಗಳದಾವು. 4 × ಬಾಹು 4 × ಸೈಡ್ ಮಾಡಿದಾಗ 4 ಕೊಟ್ಟಿದ್ದಾರೆ. ಬಾಹು ಎಷ್ಟು ಅಂತ ಕೊಟ್ಟಿದ್ದಾರೆ? 5. 4 × 5 ಅಂದರೆ 20 ಸೆಂಟಿಮೀಟರ್ ಆಗುತ್ತೆ. ಚೌಕದ ಸುತ್ತಳತೆ ಎಷ್ಟಾಯಿತು? 20 ಸೆಂಟಿಮೀಟರ್. ಫಾರ್ಮುಲಾ ಬಿಟ್ಟಾಕಿ ಸುತ್ತಳತೆ ಕೇಳಿದಾಗ ಈ ಎಲ್ಲ ಸುತ್ತಳತೆ ನಮಗೆ ಗೊತ್ತಾದಾಗ ಇವುಗಳನ್ನೆಲ್ಲವನ್ನು ಕೂಡಿಸಿಬಿಡಬೇಕು. 5 + 5 + 5 + 5. ಹೌದಾ? ಇವುಗಳನ್ನೆಲ್ಲ ಕೂಡಿಸಿದ್ರೂ ಕೂಡ 20 ಬರುತ್ತೆ. ಒಂದು ಫಾರ್ಮುಲಾ ವೈಸ್ ಆದರೂ ಮಾಡಿರಿ, ಇಲ್ಲಾಂದರೆ ಈ ಥರ ಸುತ್ತಳತೆಯನ್ನು ಕೇಳಿದಾಗ ಎಲ್ಲ ಬಾಹುಗಳನ್ನು ಕೂಡಿಸಾದರೂ ಕೂಡಿಸ್ರಿ. ಸರಿಯಾದ ಉತ್ತರ ಇಲ್ಲಿ ಯಾವುದಂದರೆ 20 ಸೆಂಟಿಮೀಟರ್. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 29ನೇ ಪ್ರಶ್ನೆ. 20 ರಿಂದ 30 ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಅಂತ ನೋಡೋಣ. ಅವಿಭಾಜ್ಯ ಸಂಖ್ಯೆ ಅಂದ್ರೇನು? ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ಸಂಖ್ಯೆಗಳು 1 ಮತ್ತು ಅವೇ ಸಂಖ್ಯೆಯಿಂದ ಭಾಗ ಹೋಗ್ತಾವೋ ಅವುಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವೆ. ಹಾಗಾದರೆ ಅವರು ಎಲ್ಲಿಂದ ಎಲ್ಲಿ ತನಕ ಕೇಳಿದ್ದಾರೆ? 20 ರಿಂದ 30ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಬರೆದುಕೊಳ್ಳೋಣ. 20 ರಿಂದ ಅಂತ ಕೇಳಿದ್ದಾರೆ, 20ಅನ್ನು ಬರೆದುಕೊಳ್ಳೋಣ. ಇದು ಅವಿಭಾಜ್ಯ ಸಂಖ್ಯೆ, ಹೌದಾ ಅಲ್ವಾ? ಅವಿಭಾಜ್ಯ ಸಂಖ್ಯೆ ಇದು ಆಗಲ್ಲ. ಅಂದರೆ ಇದರಲ್ಲಿ ಈ ಸಂಖ್ಯೆ ಬಹಳ ಸಂಖ್ಯೆಗಳಿಂದ ಭಾಗ ಹೋಗುತ್ತೆ. ನೆಕ್ಸ್ಟ್ 21 ಇದು ಕೂಡ ಆಗಲ್ಲ. ನೆಕ್ಸ್ಟ್ 22 ಇದು ಕೂಡ ಆಗಲ್ಲ. ನೆಕ್ಸ್ಟ್ 23 ಇದು 23 ಅನ್ನೋದು ಸಂಖ್ಯೆ 1 ಮತ್ತು 23 ಅನ್ನೋ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುತ್ತೆ. ಅವಿಭಾಜ್ಯ ಸಂಖ್ಯೆ ಅಂದ್ರೇನು? 2ಕ್ಕಿಂತ ಹೆಚ್ಚು ಅಪವರ್ತನಗಳಿದ್ದರೆ ಅದು ಭಾಜ್ಯ ಸಂಖ್ಯೆ, 2 ಅಪವರ್ತನಗಳಿದ್ದರೆ ಅದು ಅವಿಭಾಜ್ಯ ಸಂಖ್ಯೆ. ಅವು 2 ಅಪವರ್ತನಗಳು ಯಾವಾಗಿರ್ತಾವೆ? 1 ಆಗಿರುತ್ತೆ, ಬಿಟ್ಟರೆ ಅದೇ ಸಂಖ್ಯೆ ಆಗಿರುತ್ತೆ. 23ಕ್ಕೆ ಇದು ಅವಿಭಾಜ್ಯ ಸಂಖ್ಯೆ ಆಗಿದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು 24 ಆಗುತ್ತಾ? ಇಲ್ಲ, 24 ಭಾಜ್ಯ ಸಂಖ್ಯೆ. 25 ಇದು ಕೂಡ ಭಾಜ್ಯ ಸಂಖ್ಯೆ. 26 ಇದು ಕೂಡ ಭಾಜ್ಯ ಸಂಖ್ಯೆ. 27 ಕೂಡ ಭಾಜ್ಯ ಸಂಖ್ಯೆ. ನೆಕ್ಸ್ಟ್ ನೋಡೋದಾದರೆ 29 ಇದು ಅವಿಭಾಜ್ಯ ಸಂಖ್ಯೆಯಾಗಿದೆ. ಏಕೆಂದರೆ 1 29 29 1ರಿಂದ ಮಾತ್ರ ಭಾಗ ಹೋಗುತ್ತೆ, ಬಿಟ್ಟರೆ 29 ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುತ್ತೆ. ಅವರು 20 ರಿಂದ 30ರವರೆಗಿನ ಅಂತ ಕೇಳಿದ್ದಾರೆ. ಹೀಗಾಗಿ ನಮಗೆ ಎಷ್ಟು ಸಂಖ್ಯೆಗಳು ಸಿಕ್ತು? ಅವಿಭಾಜ್ಯ ಸಂಖ್ಯೆಗಳು ಇಲ್ಲೊಂದು ಸಿಕ್ತು, ಇಲ್ಲೊಂದು ಸಿಕ್ತು. ಹಾಗಾದರೆ ಕೇವಲ 2 ಸಿಕ್ಕು. ಅವು ಯಾವ್ಯಾವು ಅಂದರೆ 23 ಮತ್ತು 29. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಈ ಕ್ಲಾಸಿನ ಒಂದು ಕೊನೆಯ ಪ್ರಶ್ನೆ ಏನಿದೆ? ಕೆಳಗಿನ ಆಕೃತಿಯಲ್ಲಿ ತೋರಿಸಿರುವಂತಹ ಬಿಂದುಗಳ ಸಂಖ್ಯೆ ಕೇಳಿದ್ದಾರೆ. ಕೌಂಟ್ ಮಾಡೋಣ, ಉತ್ತರ ಹೇಳೋಣ. 1 2 3 4 5 6 7 8 9 10 11 12 13 14 15 16. ಎಷ್ಟದ ಒಟ್ಟು ಬಿಂದುಗಳು? 16 ಅದಾವು. ಹೀಗಾಗಿ ಸರಿಯಾದ ಉತ್ತರ ಇಲ್ಲಿ 16. ಇಲ್ಲಿ ತನಕ ನಾವು ಏನು ಮಾಡಿದ್ದೇವೆ ಅಂದರೆ ಮ್ಯಾಥ್ಸ್ 2020ನೇ ಇಸ್ವಿಯಲ್ಲಿ ನಡೆದಿರುವಂತಹ ಕ್ವಶನ್ ಪೇಪರನ್ನು ಮ್ಯಾಥ್ಸನ್ನು ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ದೀವಿ. ಮುಂದಿನ ಒಂದು ಪಾರ್ಟ್ 3 ಕ್ಲಾಸಲ್ಲಿ ವಿಜ್ಞಾನದ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ.